ನನಗೆ ತುಂಬ ಕನ್ವಿಕ್ಷನಲ್ಲಿ ಮಾಡಿದ್ದೀನಿ, ನನಗೆ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಇವಾಗ ಅಡುಗೆ ಮಾಡೋವಾಗ್ಲೂ ನಾವು ಇಷ್ಟಪಟ್ಟು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ, ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಬಡಿಸಿದ್ರೆ ಅವ್ರಿಗೆ ಇಷ್ಟ ಆಗುತ್ತಲ್ಲ. ಇವು ಹೆಂಗಿದೆ ಏನೋ ಅನ್ಕೊಂಡಿಲ್ಲ ಅಂದರೆ ಸಾಕು ಅಂದರೆ ನಂಗೆ ಹಂಗೆ ಅನ್ನಿಸ್ತಾ ಇಲ್ಲ. ನಾನು ತುಂಬ ಮಜ್ಜವಾಗಿ ಮಾಡಿದೆ. ಅಂದರೆ ಹಿಂಗೆ ಬಡಿಸಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಗ್ಲಿಲ್ವಾ ನಾನು ಹೇಳಿದ್ದು? ಗ್ಯಾಸ್ ಇರ್ಲಿ ಗ್ಯಾಸ್ ಇಲ್ದೇ ಇರ್ಲಿ ಒಳ್ಳೆ ರೆಡಿ ಇದೆ. ವಸಂತ ಮೆಸ್ ತೆಗ್ದಿರುತ್ತೆ. ಮಿಸ್ ವಸಂತ ಮೆಸ್ ಮೈಂಡ್ ಯು. ಪೊಂಗಲ್, ಇಡ್ಲಿ, ಚಟ್ನಿ ಏನೇನೋ ಇದೆ. ಏನ್ ಬೇಕು ನಿಮ್ಗೆ, ಏನ್ ಬೇಕು ಹೇಳಿ, ಒಂದ್ ಸೆಕೆಂಡ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಇಡ್ಲಿ, ಚಟ್ನಿ, ಪೊಂಗಲ್, ವಡೆ, ದೋಸೆ, ಸೆಟ್ ದೋಸೆ, ಮಸಾಲೆ ದೋಸೆ, ಆನಿಯನ್ ದೋಸೆ ಎಲ್ಲ ಸಿಗುತ್ತೆ. ಇದಲ್ದೆ ನಿಮ್ಗೆ ಏನಾರು ಬೇಕಾ? ಹಿಂಗ್ ಮಾಡ್ಕೊಡ್ತೀನಿ. ಅವೆಲ್ಲ ಬೇಕು ಅಂದ್ರೆ ಸಿಟಿಗೆ ಹೋಗಿ, ಇಲ್ಲೇನಕ್ಕೆ ಬಂದ್ರಿ? ಅಲ್ಲಿದೆ ಪಾಯಿಂಟ್ ಅಣ್ಣ. ಆ ಪಾಯಿಂಟ್ ಅಲ್ಲಿದೆ, ನೀವು ಕ್ಯಾಚ್ ಮಾಡ್ಕೋಬೇಕಾಗಿತ್ತು. ನಂದು ಹಳ್ಳಿ ಅಂತ ಇದ್ದು ನೋಡು, ಇಲ್ಲಿದ್ದು ನೋಡು ಗೊತ್ತಾಗುತ್ತೆ ನಿನಗೆ ಅನ್ನೋದು. 4 ಇಡ್ಲಿ ಹ್ಯೂಜ್ ಕೊಟ್ಟು ಬಿಡ್ತೀನಿ, ತಿಂದು ಬಿಡುತ್ತಲ್ಲ ಅದನ್ನ ಉಪ್ಪಿಟ್ಟು ಅನ್ಕೊಂಡು. ಇಡ್ಲಿ ಉಪ್ಪಿಟ್ಟು ಅಷ್ಟೇ. ಹೇಗಿತ್ತು ಕನಕಪುರ? ಚೆನ್ನಾಗಿತ್ತು. ಶೂಟಿಂಗ್ ಹೇಗಿತ್ತು? ಏನ್ ಯಾವ ಪರ್ಮಿಷನ್ ಇಲ್ಲ, ಏನಿಲ್ಲ, ಫಾರ್ಮ್ ತಗೊಂಬ ಏನೂ ಇರ್ಲಿಲ್ಲ. ಇವ್ರು ಹೋಗ್ಬಿಟ್ಟು ಅಣ್ಣ ಶೂಟಿಂಗ್ ಮಾಡ್ಕೊಂತೀನಿ ಅಣ್ಣ ಅಂತಂದ್ರೆ ಬಾಪ ಅಪ್ರೋಚ್ ಅಷ್ಟೇ. ನೀನ್ ನಂಬಲಣ್ಣ, ಮನೇನೆ ಬಿಟ್ಬಿಟ್ಟು ಆಚೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ. ನೀವು ಶೂಟಿಂಗ್ ಮಾಡ್ಕೊಳ್ಳಿ. ಹೌದು, ಯಾವ ಫಾರ್ಮ್ ಇಲ್ಲ, ಪರ್ಮಿಷನ್ ಇಲ್ಲ, ಏನು ಇಲ್ಲ. ಅವ್ರ ಮನೆಗೆ ಹೋಗಿ ಇವರೇ ಮಾತಾಡಿದ್ ನಾನು ನೋಡ್ತಾ ಇದ್ದೀನಿ. ಶೂಟಿಂಗ್ ಮಾಡ್ಕೊಂತೀನಿ ಅಣ್ಣ. 10 ನಿಮಿಷ ಓ ಅಷ್ಟೇ ಬಿಡಪ್ಪ ಅತ್ಲಾಗೆ. 10 ನಿಮಿಷ ತಾನೇ ಒಂದು ಅರ್ಧ ಗಂಟೆ ಆಯ್ತದ. ಅರ್ಧ ಗಂಟೆ ಮಾಡಿ ಮುಗಿಸ್ಕೊ. 3 ಅವರ್ ಅಂತ ಸುಮ್ಮನೆ ಪಕ್ಕದಲ್ಲೇ ಕೂತ್ರು.